इस्तीफा दो धर्मेंद्र प्रधान इस्तीफा दो भारत माता की जय। ಒಂದ್ ವೇಳೆ ನಿಮ್ಗೆ ಅಕೌಂಟಬಿಲಿಟಿ ಕೊಡಕ್ ಆಗ್ತಿರ್ಲಿಲ್ಲ ಅಂದ್ರೆ, ಈ ದೇಶದಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ತರೋದು ಆಗ್ತಿರ್ಲಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಬಿಡಿ. ನಿಮ್ ಕೈಯಿಂದ ಆಗ್ತಿಲ್ಲ ಅಂದ್ರೆ ಕೊಟ್ಬಿಡಿ ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. इनकलाब इनकलाब धर्मेंद्र प्रधान सोनम वांगचुक आप आगे बढ़ो। हम तुम्हारे साथ हैं। सोनम वांगचुक आप आगे बढ़ो। हम तुम्हारे साथ हैं। इनकलाब वंदे मातरम जय हिंद जय भारत। ಎಲ್ಲರಿಗೂ ನಮಸ್ಕಾರ. ನಾನು ಮೊದಲು ನಮ್ಮ ತಾಯಿ ಭಾರತಾಂಬೆಯನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆದುಕೊಳ್ಳುತ್ತೇನೆ. ನಾನು ಈಗ ಮಾತಾಡ್ತಾ ಇರೋದು ಯಾವುದೇ ಒಂದು ಧರ್ಮಕ್ಕಾಗಿ ಅಲ್ಲ, ಯಾವುದೇ ಒಂದು ಕಾಸ್ಟ್ಗೋಸ್ಕರ ಅಲ್ಲ, ಯಾವುದೇ ಒಂದು ಬಣ್ಣ, ವಿವಿಧ ರೀತಿಯ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವ ದೇಶ. ಆದ್ರಿಂದ ನಾನು ಇವತ್ತು ಹಿಂದೂ ಆಗಿ ಅಥವಾ ಯಾವುದೇ ಒಂದು ಬೇರೆ ಕಾಸ್ಟ್ ಇಂದಾಗಿ ಮಾತಾಡ್ತಾ ಇಲ್ಲ. ನಾನು ಒಬ್ಬ ಭಾರತೀಯನಾಗಿ ಭಾರತೀಯಳಾಗಿ ಈ ಭಾರತಕ್ಕಾಗಿ ಮಾತಾಡುತ್ತಿದ್ದೇನೆ. ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಆದ್ರೆ ಪ್ರಜಾಪ್ರಭುತ್ವ ದೇಶ ಅಂದ್ರೆ ಏನು? ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳೇ ನಡೆಸುವ ಸರ್ಕಾರ. ಆದರೆ ನಮ್ಮ ಪ್ರಜೆಗಳು ಅಂದ್ರೆ ನಮ್ಮ ಸೋನಂ ವಾಂಗ್ಚುಕ್ ಸರ್ ಅವರು ಒಬ್ಬ ದೊಡ್ಡ ಸೈಂಟಿಸ್ಟ್. ಅವರು ಎಲ್ಲಾ ಸ್ಟೂಡೆಂಟ್ಗೋಸ್ಕರ ಇವತ್ತು ಒಂದು 10 ವರ್ಷದಲ್ಲಿ ಎಷ್ಟೋ ಪೇಪರ್ಗಳು ಲೀಕ್ ಆಗಿವೆ. ಆದ್ರೆ ಯಾವ ಸರ್ಕಾರನೂ ಕೂಡ ಅದಕ್ಕೆ ಅಕೌಂಟಬಿಲಿಟಿ ಅಂತ ಕೊಡ್ತಾನೆ ಇಲ್ಲ. ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ. 21 ದಿವಸದಿಂದ ಸೋನಂ ವಾಂಗ್ಚುಕ್ ಅವರು ಆ ಒಂದು ಡೆಲ್ಲಿಯಲ್ಲಿ ಉಪವಾಸಗೊಳ್ತಿದ್ದಾರೆ. ಯಾವ ಒಂದು ನ್ಯೂಸ್ ಕೂಡ ಅದನ್ನ ಕವರ್ ಮಾಡ್ಲಿಲ್ಲ. ಅದು ಹೆಂಗೆ ನಮಗ್ ಗೊತ್ತಾಯ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ, ಇದ್ರ ಮೂಲಕ ಗೊತ್ತಾಯ್ತು. ಆದ್ರೆ ಒಬ್ಬ ಅಂತ ದೊಡ್ಡ ಮನುಷ್ಯ, ಒಬ್ಬ ಸೈಂಟಿಸ್ಟ್, ಅವರು ನಮ್ ದೇಶಕ್ಕೋಸ್ಕರ ಎಷ್ಟೆಲ್ಲಾ ಸೌಲಭ್ಯಗಳನ್ನ ಮಾಡಿದ್ದಾರೆ. ಮಿಲಿಟರಿಗಳಿಗೆ ಸೌಲಭ್ಯಗಳನ್ನ ಮಾಡಿದ್ದಾರೆ, ಅಲ್ಲಿರುವ ರೈತರಿಗೆ ಸೌಲಭ್ಯವನ್ನು ಮಾಡಿದ್ದಾರೆ, ನಮ್ಮ ದೇಶಕ್ಕಾಗಿ ಎಷ್ಟೋ ಇನ್ವೆನ್ಷನ್ ಗಳನ್ನ ಮಾಡಿದ್ದಾರೆ. ಸೋನಂ ವಾಂಗ್ಚುಕ್ ಅವರಿಗೆ ಬೇರೆ ದೇಶದಲ್ಲಿ ಸಿಗುವಂತ ಗೌರವ ನಮ್ಮ ಈ ದೇಶದಲ್ಲಿ ಯಾರು ಕೊಡ್ತಾ ಇಲ್ಲ. ನಮ್ ಮನೆಯಲ್ಲ ಚಿನ್ನ, ಮುತ್ತು ಮತ್ತು ರತ್ನವನ್ನು ಇಟ್ಟುಕೊಂಡು ಆ ಚಿನ್ನವನ್ನು, ಆ ಮುತ್ತನ್ನು, ಆ ರತ್ನವನ್ನು ನಮ್ಗೆ ಗುರುತಿಸ್ಲಿಕ್ಕೆ ಆಗ್ತಿಲ್ಲ. ಅಂತ ಒಬ್ಬ ದೊಡ್ಡ ಸೈಂಟಿಸ್ಟ್ ಉಪವಾಸ ಕೂಡ್ತಾರೆ. ತಮ್ಗೋಸ್ಕರ ಕೂಡಂಗಿಲ್ಲ, ತಮ್ಮ ಮಕ್ಕಳಿಗೋಸ್ಕರ ಕೂಡಂಗಿಲ್ಲ, ತನ್ನ ಹೆಂಡತಿಗೋಸ್ಕರ ಕೂಡಂಗಿಲ್ಲ. ಅವರು ಉಪವಾಸ ಕೂಡ್ತಾ ಇರೋದು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ನಮ್ಮ ದೇಶದ ಏನು ಯುವಕರಿದ್ದಾರಲ್ಲ, ಯುವತಿಯರಿದ್ದಾರಲ್ಲ ಅವರಿಗೋಸ್ಕರ ಅವರು ಉಪವಾಸ ಕೂಡ್ತಿದ್ದಾರೆ. ಯಾವ ಒಂದು ನ್ಯೂಸ್ ಕೂಡ ಅದನ್ನ ಕವರ್ ಮಾಡಿಲ್ಲ. ಅದೇ ಯಾವಾಗ ಈ ಒಂದು ಏನು 20 ಜುಲೈಗೆ ಮಾರ್ಚ್ ನಡೆಯಲಿದೆ ಡೆಲ್ಲಿಗೆ ಅಂತ ಗೊತ್ತಾಯ್ತಲ್ಲ, ಅವಾಗ ಎಲ್ರೂ ಅವೇರ್ ಆದ್ರು. ಅವರಿಗೆ ಸರ್ಕಾರಕ್ಕೆ ಗೊತ್ತಾಯ್ತು ಇದು ಒಂದು ದೊಡ್ಡ ಮಾರ್ಚ್ ಆಗ್ಲಿಕ್ಕೆ ಹೋಗುದಿದೆ, ನಮ್ಮ ಸರ್ಕಾರ ಬಿದ್ರು ಬೀಳ್ಬಹುದು, ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಮಾಡ್ಸಿನೇ ಬಿಡ್ತಾರೆ ಇವ್ರು ಅಂತ ಗೊತ್ತಾದ್ಮೇಲೆ ಒಂದಿನಾನು ಉಪವಾಸ ಕುಳಿತಿದ್ದಾರೆ ಅಂದ್ರೆ ಒಂದಿನಾನು ಬಂದು ಯಾರು ಮಾತಾಡ್ಸ್ಲಿಲ್ಲ. ಯಾವ ಸರ್ಕಾರನು ಕೂಡ ಬಂದು ಮಾತಾಡ್ಸ್ಲಿಲ್ಲ. ನಿಮ್ಮ ಬೇಡಿಕೆ ಏನು, ನಿಮ್ಮ ಕಷ್ಟ ಏನು? ಅಲ್ಲ, ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳೇ ನಡೆಸುವ ಸರ್ಕಾರ ಅಲ್ಲ. ಪ್ರಜೆಗಳು ಬಂದು ಬೀದಿ ಮೇಲೆ ಕುಳಿತಿದ್ದಾರೆ ಅಂದ್ರೆ ಯಾವ ಒಂದು ಬಿಜೆಪಿ ಸರ್ಕಾರ ಬಂದು ನೋಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಬಂದು ನಿಮ್ಮ ಬೇಡಿಕೆ ಏನು, ನಿಮ್ಮ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಆದ್ರೆ ಇದೇ ಒಂದು ಮಾರ್ಚ್ ಅಂದ್ರೆ ಇದೇ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲ, ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಪೊಲೀಸರನ್ನ ಕಳಿಸ್ತಾರೆ. ಶಾಂತ ರೀತಿಯಿಂದಾಗಿ, ಶಾಂತಿ ಪ್ರಿಯವಾಗಿ, ಅಹಿಂಸೆಯಿಂದ ನಮ್ಮ ಸೋನಂ ವಾಂಗ್ಚುಕ್ ಅವರು ಉಪವಾಸಕ್ಕೆ ಕುಳಿತಿದ್ದಾಗ ಬರ್ತಾರೆ ಪೊಲೀಸರು, ಸ್ಟೇಜ್ ಮ್ಯಾಗೆ ಹೇಳ್ತಾರೆ, ಅಲ್ಲಿರುವ ಜನನ್ನೆಲ್ಲ ನುಗ್ಗಿಸಿ ಸೋನಂ ವಾಂಗ್ಚುಕ್ ಅವರ ಸುತ್ತೆಲ್ಲ ಒಂದು ಬಿಳಿ ಅರ್ಬಿನ ಹಾಕಿ ಶವಕ್ಕೆ ಎತ್ಕೊಂಡೋದಂತೆ ಹೋಗ್ತಾರೆ. ಅಲ್ಲ, ಅಂತ ಮುತ್ತು, ಅಂತ ರತ್ನ ನಮ್ಮ ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಶವ ಎತ್ಕೊಂಡು ಒಯ್ದಂಗೆ ಒಯ್ತಾರೆ. ಅಲ್ಲ, ಇದು ಯಾವ ನ್ಯಾಯ? ಅವ್ರು ಕೃತಿದಕ್ಕೆ ಏತಕ್ಕಾಗಿ ಅವ್ರಿಗೆ ಯಾರಾದ್ರೂ ಅನ್ಯಾಯ ಮಾಡ್ತಿದ್ರಾ? ಹಿಂಸೆಯಿಂದ ಮಾಡ್ತಿದ್ರಾ? ಅವರು ಎಷ್ಟು ಶಾಂತಿ ಪ್ರಿಯವಾಗಿ, ಅಹಿಂಸೆಯಿಂದ ತಮ್ಮ ಬೇಡಿಕೆಯನ್ನು ಇಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅಲ್ಲಿ ತಮ್ಮ ಉಪವಾಸವನ್ನು ಕುಳಿತಿದ್ರು. ಅಂದ್ರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿನ ಒಂದು ಶವಕ್ಕೆ ಎತ್ಕೊಂಡು ಹೋಯ್ತಾರಲ್ಲ, ಒಂದಿನಾನು ಕೇಳಕ್ ಬರ್ಲಿಲ್ಲ. ಆದ್ರೆ ಈ ಒಂದು ಪ್ರೊಟೆಸ್ಟ್ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಸೋನಂ ವಾಂಗ್ಚುಕ್ ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಅಲ್ಲ, ಅವ್ರು ಎತ್ಕೊಂಡ್ ರೀತಿ ನೋಡ್ಬೇಕು ನೀವು. ಯಾವ್ದೋ ಒಂದ್ ಮೂವಿಯಲ್ಲಿ ಗುಂಡಾಗಳು ಎತ್ಕೊಂಡು ಹೋಗ್ತಾರೆ ನೋಡು, ಹಂಗ್ ಎತ್ಕೊಂಡು ಹೋಗ್ತಿದ್ರು. ಅಲ್ಲ, ನಿಮ್ಗ ಅಷ್ಟೇ ಅವ್ರ ಬಗ್ಗೆ ಚಿಂತೆ ಇತ್ತು ಅಂದ್ರೆ ಬರ್ಬೇಕು, ನಿಮ್ ಬೇಡಿಕೆ ಏನಪ್ಪಾ ಅಂತ ಕೇಳ್ಬೇಕು, ರೆಸ್ಪೆಕ್ಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತಗೊಂಡ್ ಹೋಗ್ಬೇಕು. ಅಲ್ಲ, ಒಂದ್ ಶವನ್ ಎತ್ಕೊಂಡು ಹೋಗ್ತಾರಲ್ಲ, ಯಾವ ನ್ಯಾಯ ಇದು? ಅವ್ರೇನಾದ್ರೂ ಹಿಂಸೆ ಮಾಡ್ತಿದ್ರಾ? ಅವರು ಈ ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ ಅವರು ಅಲ್ಲಿ ಉಪವಾಸ ಮಾಡ್ತಿದ್ರು. ಅದನ್ನೆಲ್ಲಾ ಬಿಟ್ಟು ಅವ್ರನ್ನ ಹಾಗೆ ಎತ್ಕೊಂಡು ಹೋಗ್ತಾರೆ ಅಂದ್ರೆ
ಈ ಸರ್ಕಾರ ಎಷ್ಟು ನೀಚ ಅಂತ ನಮಗ್ ಗೊತ್ತಾಗ್ಬೋದು. ಈ ಸರ್ಕಾರಕ್ಕೆ ಪ್ರಜೆಗಳಂದ್ರೆ ಅವರಿಗೆ ವ್ಯಾಲ್ಯೂನೇ ಇಲ್ಲ. ಅವ್ರು ನಮ್ಮಿಂದಾನೇ ಅಲ್ಲಿ ಕುಳಿತಿದ್ದಾರೆ ಅಂತ ಅವ್ರಿಗೆ ತಲೆಯಲೇ ಇಲ್ಲ. ನಂದೇ ಸರ್ಕಾರ ನಾನೇ ಮಾಡ್ತೀನಿ ಅಲ್ಲ, ಈ ದೇಶ ಯಾರ ಅಪ್ಪಂದು ಅಲ್ಲ, ಈ ದೇಶ ಭಾರತೀಯರದ್ದು, ಭಾರತೀಯ ಪ್ರಜೆಗಳದ್ದು. ಯಾವ ಸರ್ಕಾರನೇ ಬರ್ಲಿ, ನಮ್ದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಸಿಜೆಪಿ ಅಲ್ಲ, ನಾವಿಲ್ಲಿರೋದು ಯಾವ ಪಾರ್ಟಿ ನಮ್ಮ ಅಂದ್ರೆ ಜನರ ಹಿತಕ್ಕಾಗಿ ಕೆಲಸ ಮಾಡುತ್ತೋ, ಯಾವ ಪಾರ್ಟಿ ಜನರ ಬಗ್ಗೆ ಯೋಚನೆ ಮಾಡುತ್ತೋ, ಯಾವ ಪಾರ್ಟಿ ಈ ಯುವಕರ ಬಗ್ಗೆ ಯೋಚನೆ ಮಾಡುತ್ತೋ, ಅವರ ಉಜ್ವಲ ಭವಿಷ್ಯಕ್ಕಾಗಿ ಯೋಚನೆ ಮಾಡುತ್ತೆ, ಅದೇ ಒಳ್ಳೆಯ ಪಾರ್ಟಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಪಾರ್ಟಿ ಅಲ್ಲ, ನಮ್ಗೆ ಅಂದ್ರೆ ಈ ಜನರಿಗೆ ಯಾರು ಸಪೋರ್ಟ್ ಮಾಡ್ತಾರೋ, ಈ ಜನರ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅದೇ ಸರ್ಕಾರ ಒಳ್ಳೆಯದು. ಸಿಜೆಪಿ ಅಲ್ಲ, ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾರು ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾರೋ ಅದೇ ಸರ್ಕಾರ ಒಳ್ಳೆಯದು. My name is Ankita Lakshman Vadgaon. ನನ್ನ ಹೆಸರು ಅಂಕಿತಾ ಲಕ್ಷ್ಮಣ್ ವಡ್ಗಾವ್ ಅಂತ. Good afternoon everyone. We are here today not because of any caste, religion or from any party. We are here today because of our better, transparent, accountable and fair education system. Because every year million number of competitive exams are get leaks, which destroys million numbers of students dreams, hard works, and million numbers of students get suicides. So we want a system which is accountable for this fair and which is accountable for conducting exams. So we want a system which will protect our students future, not which destroys the future of India's students. So we demand the resignation of Dharmendra Pradhan for better education system. Thank you. ಕೇಂದ್ರದಲ್ಲಿರ್ತಕ್ಕಂತ ನರೇಂದ್ರ ಮೋದಿ ಸರ್ಕಾರದ ಒಬ್ಬ ಶಿಕ್ಷಣ ಸಚಿವರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥವ್ರು. ಅವರು ಮಾಡಿರ್ತಕ್ಕಂತ ಒಂದು ಗನಂದಾರಿ ಕೆಲಸ ಏನಪ್ಪಾ ಅಂತಂದ್ರೆ, ನೀಟ್ ಪರೀಕ್ಷೆಯಲ್ಲಿ ಇರ್ತಕ್ಕಂತ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡೋದ್ರ ಮುಖಾಂತರ 27 ಲಕ್ಷ ಜನರಿಗೆ ಏನಪ್ಪಾ ಅಂತಂದ್ರೆ ಇವ್ರು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಷ್ಟೋ ಪಾಲಕರು ವರ್ಷವಿಡೀ ತಮ್ಮ ಮಕ್ಕಳಿಗೆ ಒಂದು ಬದುಕಾಗ್ತದೆ, ನಮ್ಮ ಮಕ್ಕಳು ಕೂಡ ಒಂದು ಡಾಕ್ಟರ್, ಇಂಜಿನಿಯರ್ ಆಗ್ಬೋದು ಅಂತಕ್ಕಂಥ ಕನಸು ಕಟ್ಕೊಂಡು ಅವ್ರೇನಪ್ಪಾ ಅಂದ್ರೆ ಒಂದು ಎಕ್ಸಾಮಿನೇಷನ್ಗೆ ಮಕ್ಕಳನ್ನ ತಯಾರಿ ಮಾಡಿರ್ತಾರೆ, ವರ್ಷವಿಡೀ ದುಡ್ಡನ್ನ ಹಾಕಿರ್ತಾರೆ. ಆದ್ರೆ ಆ ದುಡ್ಡು ಹಾಕಿರ್ತಕ್ಕಂತ, ಶ್ರಮ ವಹಿಸಿರ್ತಕ್ಕಂತ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ದ್ರೋಹ ಬಗೆದಿರ್ತಕ್ಕಂತ ಕೇಂದ್ರ ಸರ್ಕಾರದ ಈ ಶಿಕ್ಷಣ ಸಚಿವರು ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಕ್ಷಮೆ ಯಾಚಿಸಬೇಕು. ಮತ್ತು ಆ ಕುಟುಂಬಗಳೇನು ಮಕ್ಕಳೇನು ಏನಪ್ಪಾ ಈಗಾಗಲೇ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರೇನಪ್ಪಾ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ, ಆ ಕುಟುಂಬಗಳಿಗೆ ನ್ಯಾಯಯುತವಾಗಿರ್ತಕ್ಕಂತ ಪರಿಹಾರ ಕೊಡ್ಬೇಕು. ಯಾಕಂದ್ರೆ ಮಕ್ಕಳನ್ನ ನೀವು ಮತ್ತೆ ಅವ್ರಿಗೆ ಏನಪ್ಪಾ ಬದುಕಿಸ್ಕೊಳಕ್ ಆಗಲ್ಲ, ಆ ಮಕ್ಕಳ ಜೀವ ಕಳ್ಕೊಂಡಿದ್ದಾವೆ, ಆ ಜೀವವನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ದುಃಖದಲ್ಲಿದ್ದಾವೆ. ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಆ ಕೇಂದ್ರ ಸರ್ಕಾರ ಮಾಡ್ಬೇಕು. ಕೂಡಲೇ ಇದರ ಹೊಣೆ ಹೊತ್ತು ಏನಪ್ಪಾ ಅಂತಂದ್ರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಈ ದಿನ ಜಂತರ್ ಮಂತರ್ ನಲ್ಲಿ ನಮ್ಮ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮಾರ್ಚ್ ನಡೀತಾ ಇದೆ. ಅದರ ಬೆಂಬಲಾರ್ಥವಾಗಿ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಮಾರ್ಚ್ ಅನ್ನ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲರೂ ಇಂದು ಮಾತನಾಡದಿದ್ದರೆ, ನಾವೆಲ್ಲರೂ ಕೂಡ ಇಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನ ದೇಶಾದ್ಯಂತ ತಂದು ನಿಲ್ಲಿಸಲಿಕ್ಕೆ ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೇಶದಲ್ಲಿ ಏನ್ ಆಗ್ಬೇಕಾಗಿದೆ ಎಲ್ಲ ಅನಾಹುತಗಳಾಗ್ತಾ ಇದ್ದಾವೆ. ಯಾಕಂದ್ರೆ ನಿರುದ್ಯೋಗ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿರುದ್ಯೋಗಿಗಳೇನಪ್ಪಾ ಅಂತಂದ್ರೆ ಇಡೀ ಭಾರತ ದೇಶ ನಿರುದ್ಯೋಗದ ಟೈಮ್ ಬಾಂಬ್ ಮೇಲೆ ಕುಳಿತುಕೊಂಡಿದೆ, ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬಹುದು, ಅಷ್ಟು ನಿರುದ್ಯೋಗ ಭಾರತ ದೇಶದಲ್ಲಿ ತಾಂಡವಾಡ್ತಾ ಇದೆ. ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದ್ರು ಕೂಡ ಅವ್ರು ಏನಪ್ಪಾ ಅಂತಂದ್ರೆ ನಾಲಾಯಕರು ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ, ದೇಶ ದ್ರೋಹಿಗಳ ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ, ದೇಶದ ಜನ ವಿರೋಧಿಗಳ ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ, ವಿದ್ಯಾರ್ಥಿ ಯುವಜನರ ವಿರೋಧಿಗಳು ಅಧಿಕಾರದಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಈ ದೇಶದ ಜನತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇಂದು ಆ ಪಾರ್ಲಿಮೆಂಟ್ ಮಾರ್ಚ್ಗೆ ಸೋನಂ ವಾಂಗ್ಚುಕ್ ಅಂದ್ರೆ ಯಾರು, ಈ ದೇಶದಲ್ಲಿ ಒಬ್ಬ ವಿಜ್ಞಾನಿ, ಪರಿಸರವಾದಿ, ಅವರು ಏನಪ್ಪಾ ಅಂತಂದ್ರೆ ಯಾವುದೇ ಸ್ವಾರ್ಥಕ್ಕಾಗಿ ಅವರು ಪ್ರತಿಭಟನೆ ಕುಳಿತುಕೊಂಡಿಲ್ಲ, ಈ ದೇಶದ ವಿದ್ಯಾರ್ಥಿ ಯುವಜನರ ಬದುಕಿಗಾಗಿ ಅವರು ಏನಪ್ಪಾ ಅಂತಂದ್ರೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಇಷ್ಟೇ. ಅವ್ರು ಏನು ಉದ್ದೇಶ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು,
ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಇವ್ರು ಏನಪ್ಪಾ ಅಂತ ನಮ್ಮ ಪ್ರಧಾನಮಂತ್ರಿ ಅವರಲ್ಲ, ಅವರು ಪ್ರವಾಸ ಮಂತ್ರಿಗಳು. ಯಾಕಂತ ಯಾವಾಗ್ಲೂ ಪ್ರವಾಸದಲ್ಲಿ ಇರ್ತಾರೆ ಅವರು. ಪ್ರಧಾನಮಂತ್ರಿಗಳು ಭಾರತದ ದೇಶದ ಒಂದೇನಾದ್ರು ಪ್ರವಾಸ ಖಾತೆ ಇದ್ರೆ ಅದನ್ನ ಅವ್ರಿಗೆ ಕೊಡ್ಬೇಕು. ಯಾಕಂತ ಯಾವಾಗ್ಲೂ ಪ್ರವಾಸದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅವರು ಪ್ರವಾಸ ಮಂತ್ರಿಯಾಗಿ ಭಾರತ ದೇಶದಲ್ಲಿ ಏನೂ ಕೂಡ ನೋಡದೆ ಐಷಾರಾಮಿ ಜೀವನವನ್ನ ನಡೆಸ್ತಕ್ಕಂಥ ಆ ಪ್ರಧಾನಮಂತ್ರಿಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೇವೆ. ಬಂಧುಗಳೇ, ನಾವೆಲ್ಲರೂ ಕೂಡ ಇಂದು ಎಚ್ಚರಗೊಳ್ಳದಿದ್ದರೆ ನಮ್ಮ ಮಕ್ಕಳ, ನಮ್ಮ ಸಹೋದರ ಸಹೋದರಿಯರ ಭವಿಷ್ಯ ನಮ್ಮ ಕಣ್ಣು ಮುಂದೆ ಹಾಳಾಗ್ತಾ ಇದೆ. ಅವರಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಸಿಕ್ಕಿರ್ತಕ್ಕಂಥ ಶಿಕ್ಷಣವೂ ಕೂಡ ಅತ್ಯಂತ ದುಬಾರಿ ಶಿಕ್ಷಣ. ಆ ಶಿಕ್ಷಣ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅತ್ಯಂತ ದುಬಾರಿ ಮಟ್ಟದ ಶಿಕ್ಷಣ. ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕಪ್ಪ, ಲಕ್ಷಾಂತರ ರೂಪಾಯಿ ನಾವು ಪೇ ಮಾಡ್ಬೇಕು. ಆ ಲಕ್ಷಾಂತರ ರೂಪಾಯಿ ಪೇ ಮಾಡಿ ಕಲ್ತ್ರು ಕೂಡ ಕಲಿತಕ್ಕಂತ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಸಿಗುವಂತ ಭರವಸೆ ಕೂಡ ನಮಗೆ ಉಳಿದಿಲ್ಲ. ಯಾಕೆ ಭರವಸೆ ಉಳಿತಾ ಇಲ್ಲಪ್ಪ ಅಂತಂದ್ರೆ ಆ ರೀತಿ ಉದ್ಯೋಗ ಸೃಷ್ಟಿ ದೇಶದಲ್ಲಿ ಆಗ್ತಾ ಇಲ್ಲ. ಯಾಕೆ ದೇಶದಲ್ಲಿ ಆಗ್ತಾ ಇಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಯುವ ಜನರ ಪರವಾಗಿರ್ತಕ್ಕಂಥ ಆಲೋಚನೆ ಇರತಕ್ಕಂತ ರಾಜಕಾರಣಿಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗ್ತದೆ. ಇಂಥ ವ್ಯವಸ್ಥೆ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ. ಇಂಥ ವ್ಯವಸ್ಥೆಯನ್ನು ಎಚ್ಚರಿಗೊಳಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಸಹೋದರ ಸಹೋದರಿಯರೇ, ನಾವು ಇಂದು ಮಾತನಾಡಬೇಕಾಗಿದೆ. ಈ ಕೇಂದ್ರ ಸರ್ಕಾರದ ವಿರುದ್ಧ, ಇಂಥ ಅನ್ಯಾಯಗಳ ವಿರುದ್ಧ ನಾವೆಲ್ಲರೂ ಕೂಡ ಮಾತನಾಡದಿದ್ರೆ ಮುಂದಿನ ದಿನಗಳು ಇನ್ನೂ ಅತ್ಯಂತ ಘೋರ ಬರ್ತವೆ. ನಾವೀಗ ನೋಡ್ತಾ ಇದ್ದೇವೆ ಎಷ್ಟೆಲ್ಲ ಕಷ್ಟದ ದಿನಗಳು. ಏನಪ್ಪ ಬೆಲೆ ಏರಿಕೆ ಆಗಿರ್ಬೋದು, ನಮ್ಗೇನಪ್ಪ ಅಂತ ನಿರುದ್ಯೋಗ ಆಗಿರ್ಬೋದು. ತಂದೆ ತಾಯಿಗಳ ಕಷ್ಟಪಡ್ತಾರೆ ಮಕ್ಕಳ ಭವಿಷ್ಯಕ್ಕಾಗಿ. ಆ ಭವಿಷ್ಯ ಕಷ್ಟಪಟ್ಟಿರ್ತಕ್ಕಂಥ ದಿನಗಳನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಮೆಡಿಕಲ್ ತಗೋತಾರೆ, ಇಂಜಿನಿಯರಿಂಗ್ ತಗೋತಾರೆ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಕನಸಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡ ರಾಜೀನಾಮೆ ಕೊಡ್ಬೇಕು ಅಂತಕ್ಕಂಥ ಏನ್ ಆಗ್ರಹವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನೀವೆಲ್ಲರೂ ಕೂಡ, ನೀವು ಒಬ್ಬರೇ ಅಲ್ಲ, ದೇಶಾದ್ಯಂತ ಇರ್ತಕ್ಕಂಥ ಎಲ್ಲರೂ ಕೂಡ್ಕೊಂಡು, ದೇಶಾದ್ಯಂತ ಇರುವ ಎಲ್ಲರೂ ನಾವೆಲ್ಲರೂ ಕೂಡ ಇಂದು ಸೋನಂ ವಾಂಗ್ಚುಕ್ ಜೊತೆಯಲ್ಲಿದ್ದೀವಿ. ಅವರ ಏನಪ್ಪಾ ಅಂತ ಉಪವಾಸ ಸತ್ಯಾಗ್ರಹ ಆಗಿರ್ಬೋದು, ಅವರು ಧರಣಿ ಸತ್ಯಾಗ್ರಹ ಆಗಿರ್ಬೋದು, ಅದಕ್ಕೆ ಬೆಂಬಲಿಸ್ತಾ ಇದ್ದೇವೆ. ಇಂದು ಅವರು ಜಂತರ್ ಮಂತರ್ ನಲ್ಲಿ ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲಿಸಿ ನಾವು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಚ್ ಮಾಡಿದ್ದೇವೆ. ಇದು ನೀವೆಲ್ಲರೂ ಕೂಡ ಆ ವಾಂಗ್ಚುಕ್ ಅವರಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲ. ಆ ಕಾರಣಕ್ಕಾಗಿ ಇಲ್ಲಿಗೆ ಅದು ನಿಲ್ಲೋದಿಲ್ಲ. ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ನಿರಂತರವಾಗಿ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ, ಶಿಕ್ಷಣ ಕ್ಷೇತ್ರದ ಬದಲಾವಣೆಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಹೊತ್ತೊಂಟ್ರೆ ಇವ್ರು ಏನಪ್ಪಾ ಅಂದ್ರೆ ಜಾತಿಗಳ ಮಧ್ಯೆ ಜಗಳ, ಧರ್ಮಗಳ ಮಧ್ಯೆ ಜಗಳ, ಏನಪ್ಪಾ ಅಂತಂದ್ರೆ ಮನುಷ್ಯರ ಮಧ್ಯೆ ಜಗಳ, ಇವೆಲ್ಲವನ್ನೂ ಮಾಡುತ್ತಾ ಇವ್ರು ಏನಪ್ಪಾ ಅಂತಂದ್ರೆ ಕೇವಲ ತಮ್ಮ ರಾಜಕೀಯ ಕುರ್ಚಿ ಭದ್ರಗೊಳಿಸೋದಕ್ಕೋಸ್ಕರ ಭಾರತ ದೇಶದ ಸಂಪೂರ್ಣ ಜನರ ಮನಸ್ಸನ್ನೇ ಕಲುಷಿತ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಕೂಡ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ನಾವು ನಮ್ಮ ಜಾತಿ ಧರ್ಮದ ಹೆಸರಿನ ಮೇಲೆ ಚುನಾವಣೆ ರಾಜಕಾರಣ ಮಾಡುವಾಗ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಓಟಿನ ಮೂಲಕ ತಕ್ಕ ಉತ್ತರ ಕೊಡ್ತಕ್ಕಂಥ ದಿನಗಳನ್ನ ನಾವೆಲ್ಲ ವಿದ್ಯಾರ್ಥಿ ಯುವ ಜನರು ಮಾಡ್ಬೇಕು. ಯಾಕಂದ್ರೆ ವಿದ್ಯಾರ್ಥಿ ಯುವ ಜನರೇ ಇಡೀ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಆ ಉದಾಹರಣೆಗಳು ಈಗಾಗಲೇ ಪಕ್ಕದ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೇವೆ, ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೇವೆ, ಶ್ರೀಲಂಕಾದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ದೇಶಗಳಲ್ಲೂ ಕೂಡ ಜನ್ಜಿ ಅಂತಕ್ಕಂತ ಒಂದು ಈ ಯುವ ಜನರು ಇಡೀ ವ್ಯವಸ್ಥೆಯನ್ನ ಬದಲಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದ್ರೆ ಭಾರತ ದೇಶದಲ್ಲಿ ಅಂತ ಪ್ರಯೋಗಗಳು ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಇಲ್ಲೆಲ್ಲವೂ ಕೂಡ ಜಾತಿ ಕಣ್ಣೋಟದಿಂದ ನೋಡ್ತಾರೆ. ಅವ್ರು ಯಾವ ಜಾತಿಯವ್ರು ಮಾಡ್ತಾ ಇದ್ದಾರೆ, ಯಾವ ಧರ್ಮದವ್ರು ಮಾಡ್ತಾ ಇದ್ದಾರೆ, ಯಾವ ಕೋಮಿನವ್ರು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಹೋರಾಟಗಳಿಗೂ ಕೂಡ ಇದೇನಪ್ಪಾ ಅಂತಂದ್ರೆ ಹಿನ್ನಡೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಂದೇ ಜಾತಿ ಒಂದೇ ಧರ್ಮ, ನಮಗೆಲ್ಲರೂ ಕೂಡ ಭಾರತ ದೇಶದ ಎಲ್ಲ ಪ್ರಜೆಗಳು ಒಟ್ಟುಗೂಡಿ ಇಂಥ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಬಂಧುಗಳೇ, ಮುಂದಿನ ದಿನಮಾನದಲ್ಲಿ ಇನ್ನೂ ದಿಟ್ಟ ಹೋರಾಟವನ್ನ ರೂಪಿಸೋಣ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ನಾವೆಲ್ಲರೂ ಬಟ್ಟಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಜೋರಾಗಿ ಕೂಡೋಣ. ಆವಾಜ್ ದೋ, आवाज दो। अस्सलाम वालेकुम, जय भीम। अगर इस देश को बचाना होगा तो मोदी को हटाना होगा सबसे पहले। और इस आज के इस प्रोटेस्ट में मैं आज सोनम वांगचुक के साथ अपनी तमाम ये जो जनता यहाँ पर आई है, जो तमाम स्टूडेंट्स आए, गर्ल्स स्टूडेंट्स आए हैं, ये कॉलेज के डिग्री कॉलेज के स्टूडेंट्स आए, तमाम लोग आज हम सोनम वांगचुक के साथ यकजहती का इजहार करने के लिए यहाँ पर जमा हुए हैं। आज उनके साथ सॉलिडेरिटी का इजहार करने के लिए हम यहाँ पर जमा हुए हैं। और आज के इस प्रोटेस्ट के जरिए मैं सोनम वांगचुक की हिम्मत की दाद देना चाहता हूं। और आज इस प्रोटेस्ट के जरिए मैं सोनम वांगचुक को सल्यूट करना चाहता हूं, जो ऐसे दुश्मन ताकतों के सामने, ऐसे फिस्ताई ताकतों के सामने निडर होकर, आंख से आंख मिलाकर, बेखौफ होकर, बिना झुके आज उनका मुकाबला कर रहे हैं। वो सोनम वांगचुक है। आज वो सोनम वांगचुक, आज उस सोनम वांगचुक को आज प्रोटेस्ट करने के लिए रोका जा रहा है। आज उसका राइट टू फ्रीडम, आज राइट टू प्रोटेस्ट आर्टिकल 19 का
राइट उनका वायलेट करने की कोशिश की जा रही है। जिस कॉन्स्टिट्यूशन ने, जिस संविधान को बाबा साहब अंबेडकर जी ने लिखा, जिस संविधान में आर्टिकल 19 लिखा, आज उस आर्टिकल 19 का फंडामेंटल राइट्स का वायलेट करने की कोशिश की जा रही है। आज इस नरेंद्र मोदी को शर्म आनी चाहिए। आज हमारे देश के प्रधानमंत्री नरेंद्र मोदी को शर्म आनी चाहिए, जिन्होंने अब तक एक ट्वीट के जरिए भी इजहार नहीं करने की कोशिश की। क्या नरेंद्र मोदी आज के युवाओं को, आज के यूथ को क्या रोड पर लाकर क्या साबित करना चाहते हैं? एक तो आप अनएजुकेटेड हैं, एक तो इस देश का प्रधानमंत्री अनएजुकेटेड है। क्या आप इस देश के युवाओं को अनएजुकेटेड करना चाहते हैं? इस देश के प्रधानमंत्री को होश में आना चाहिए। आपके बीजेपी पार्टी का एजुकेशन मिनिस्टर जिसने नीट पेपर को लीक किया, आज तक ने आप उसका डिसमिस नहीं किया, आज तक ने आपने उसको सस्पेंड नहीं किया। क्या साबित करना चाह रहे हैं मिस्टर नरेंद्र मोदी जी? आप क्या साबित करना चाह रहे हैं? क्या यूथ की जिंदगी को आप रोडों पर छोड़ देंगे? क्या जिन लोगों ने नीट के एग्जाम को कंडक्ट किया, जिन लोगों ने सुसाइड किया, आज उन स्टूडेंट्स की वैल्यू आपके सामने कुछ नहीं है? आज आप प्राइम मिनिस्टर कहलाने के लायक नहीं है मिस्टर नरेंद्र मोदी जी। आप सरकार से उतर जाइए, आप उस पद के लायक नहीं हैं। आप उस सीट को छोड़ दीजिए, किसी और एजुकेटेड, किसी और लिखे बड़े शख्स को वहां पर मुनस्सब कीजिए, ताकि इस देश की जनता का ख्याल रख सके। आज आपको मैं एक एग्जांपल लेना चाहता हूं भगत सिंह की। भगत सिंह जी ने भी हंगर स्ट्राइक किया था, भगत सिंह ने भी भूख हड़ताल स्ट्राइक किया था, लेकिन भगत सिंह ने जब भूख हड़ताल किया तो ब्रिटिश गवर्नमेंट ने उनके उस भूख हड़ताल को एक्सेप्ट किया। लेकिन शर्म की बात है, ब्रिटिश ने भगत सिंह के भूख हड़ताल को एक्सेप्ट किया, लेकिन हमारे नरेंद्र मोदी को शर्म आनी चाहिए। इंडिया का रहकर भी आज वो इंडिया की सिटीजन का भूख हड़ताल को एक्सेप्ट नहीं कर रहा है। क्या साबित करना चाहता है ये नरेंद्र मोदी? और आज इस संविधान के हर एक आर्टिकल्स का वायलेट कर रहा है। आज एक पद पर रहकर आज एक एजुकेशन मिनिस्टर को हम जब रिजाइन की डिमांड कर रहे हैं तो आज उसको रिजाइन नहीं दिया जा रहा है। ऐसे क्यों हो रहा है? आखिर ये नरेंद्र मोदी की सरकार, बीजेपी सरकार, जो जनता के खिलाफ बाकायदा कंटिन्यूअसली बिल पास किए जाते हैं, कभी एनआरसी लाकर हमें राज करने की कोशिश की जाती है, कभी यूनिफॉर्म सिविल कोड लाकर हमें रास्तों पर लाया जाता है, कभी महिलाओं के साथ अत्याचार होता है। प्रज्वल रेवन्ना जैसे रेपिस्ट को आप पनाह देने की बात करते हैं, आपको शर्म आनी चाहिए। आज रास्तों पर हमारी महिलाएं आकर खड़ी हुई हैं, आज रास्तों पर हमारा यूथ आकर खड़ा हुआ है। आज नरेंद्र मोदी को इस बात का ख्याल नहीं है। हम आखिर में डिमांड करते हैं, मैं सोनम वांगचुक के साथ कौमी यकजहती का इजहार करना चाहता हूं, और उनका जो प्रोटेस्ट है वो कंटिन्यूअसली चला रहे हैं। आज वो प्रोटेस्ट दिल्ली के जंतर मंतर में हुआ है। अगर आज सोनम वांगचुक की डिमांड्स को पूरी नहीं किया जाएगा तो सारी हिंदुस्तान की अवाम पार्लियामेंट के सामने आकर जमकर खड़ी हो जाएगी और हम हमारा डिमांड करते रहेंगे। आज उस एजुकेशन मिनिस्टर को जब तक सस्पेंड नहीं किया जाता, जब तक उसे डिसमिस नहीं किया जाता, हम खामोश नहीं रहने वाले। सिर्फ आज का ही एक प्रोटेस्ट नहीं है, इसके बाद कंटिन्यूअसली ऐसे प्रोटेस्ट होते रहेंगे। आज दलित संगठन और हमारे एमएमडीसी के कुछ भाइयों ने मिलाकर इस प्रोटेस्ट को किया। आइंदा इसी तरह तमाम ऑर्गेनाइजेशंस के मिलाकर इस प्रोटेस्ट को करने की कोशिश करेंगे इंशाल्लाह। मेरा नाम अब्दुल मुनाफ पठान, एसडीपी डिस्ट्रिक्ट।